ನಮಸ್ಕಾರ. ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ. ವೆಲ್ಕಮ್ ಟು ವಾಸ್ತುಜ್ಯೋತಿ. ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ನೋಡಿ, ಈ ವಾರ ಏನು ವಿಶೇಷತೆ ಅಂದರೆ ಯುಗಾದಿ ಬರ್ತಾ ಇದೆ, ಶ್ರೀ ಪರಾಭವ ಸಂವತ್ಸರ ಬರ್ತಾ ಇರೋದ್ರಿಂದ ಈ ವಾರದಲ್ಲಿ ನಾವು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಗ್ರಹಗಳ ಗೋಚಾರ. ಗುರು ಈ ವಾರದಲ್ಲಿ ನಮಗೆ ಮಿಥುನ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇದೆ. ಹಾಗೆ ಕೇತು ಸಿಂಹ ರಾಶಿಯಲ್ಲಿಯೂ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ರಾಹು ಜೊತೆ ನಮಗೆ ಈಗ ನೋಡಿ ಬುಧ ಮತ್ತೆ ಕುಜ ಇಬ್ರು ರಾಹು ಜೊತೆ ಸೇರ್ಕೊಂಡಿದೆ. ನಮಗೆ ಈಗ ಕುಜ ಮತ್ತೆ ರಾಹು ಸೇರೋದಕ್ಕೆ ಅಂಗಾರಕ ಅಂತೀವಿ. ಅಂದ್ರೆ ಅರ್ಥ ಏನಾಯ್ತು, ಇಲ್ಲಿ ಈ ಯುದ್ಧಗಳಾಗ್ತಾ ಇದೆ. ಕುಜ ಅಂದ್ರೆ ಫೈರು, ರಾಹು ಅಂದ್ರೆ ಎಕ್ಸ್ಪ್ಲೋಷನ್. ಸೊ ಇದರಿಂದ ನಮಗೆ ಈ ಜನರಲ್ಲಿ ಯುದ್ಧಗಳನ್ನ ನೋಡ್ತಾ ಇದೀವಿ. ನೋಡಿ, ಶನಿ, ಸೂರ್ಯ, ಶುಕ್ರ ಮೂರು ಜನನು ಮೀನ ರಾಶಿಯಲ್ಲಿ ಸೇರ್ಕೊಂಡಿದ್ದಾರೆ. ಸೊ ಹಾಗಾಗಿ ನಮಗೆ ಈಗ ಅಪ್ಪ ಮಗ ಅಂದರೆ ಸೂರ್ಯ ಶನಿ ಇಬ್ಬರು ನಮಗೆ ಮೀನ ರಾಶಿಯಲ್ಲಿ ಇರೋದ್ರಿಂದ ಶನಿಗೆ ಈಗ ಬಲ ಕಡಿಮೆ, ಸೂರ್ಯಗೆ ಬಲ ಹೆಚ್ಚಾಯಿತು. ಸೊ ಹಾಗಾಗಿ ನಮಗೆ ಈಗ ಸರ್ಕಾರದ ಬಲ ಜಾಸ್ತಿ ಕಾಣ್ಬೋದು. ಅಂದರೆ ಈಗ ಡಿಸಿಷನ್ ಮೇಕಿಂಗ್ ಚೆನ್ನಾಗಿರುತ್ತೆ ಈ ವಾರದಲ್ಲಿ. ಈ ವಾರದಲ್ಲಿ ಯುದ್ಧದ ಚಾನ್ಸಸ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಆದರೂ ಕುಜ ರಾಹು ಇದೆ. ನಂತರ ನೋಡಿ, ಈಗ ಒಂದು 15 ದಿವಸ 20 ದಿವಸ ಬಿಟ್ಟರೆ ಈಗ ನೋಡಿ ಇಂಪಾರ್ಟೆಂಟ್ ಏನಂದ್ರೆ, ಮುಖ್ಯವಾದ ವಿಚಾರ ಏನಂದ್ರೆ, ಗುರು ನಮ್ಗೀಗ ಇಷ್ಟು ದಿವಸ ವಕ್ರಿಯವಾಗಿತ್ತು, ಈಗ ಸಕ್ರಿಯ ಅಂದ್ರೆ ಮಾರ್ಗಿ ಆಗಿದೆ. ಯಾವಾಗ ಗುರು ದೃಷ್ಟಿ ನಮ್ಗೆ ಈಗ ರಾಹು ಮೇಲೆ ಬೀಳುತ್ತೋ ಈಗ ಬ್ಯಾಲೆನ್ಸಿಂಗ್ ಆಗ್ತದೆ, ಅಂದ್ರೆ ಈಗ ಸಮಾಧಾನ ಮಾಡೋ ಸಮಯ. ಬಟ್ ಆದ್ರೂ ಕುಜ ರಾಹು ವಾಯು ತತ್ವದಲ್ಲಿರೋದ್ರಿಂದ ಈಗ ನಡೀತಾನೆ ಇರುತ್ತೆ. ನಂತರ ಅದು ಮೀನ ರಾಶಿಗೆ ಹೋಗುತ್ತೆ ಕುಜ. ಅಲ್ಲಿ ಶನಿ ಜೊತೆ ಸೇರ್ಕೊಂಡ್ರೆ ಅಲ್ಲಿ ನೇವಿ ಆಯ್ತು, ಅಂದ್ರೆ ಜಲತತ್ವ ಆಯ್ತು ಮೀನ ರಾಶಿ. ಸೊ ಅಲ್ಲಿ ನೇವಿ ಆಕ್ಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇದು ಜನರಲ್ ಆಗಿ ಹೇಳ್ಬೇಕು ಅಂತಂದ್ರೆ ಗೋಚಾರಗಳು ಏನಿದೆ ಅಂತ. ಇನ್ನು ನಾವು ದ್ವಾದಶ ರಾಶಿ ಫಲಗಳ ಬರೋಣ. ಮೇಷರಾಶಿ ನೋಡಿ, ಮೇಷರಾಶಿಗೆ ಈ ವಾರದಲ್ಲಿ ನಮಗೆ 12ನೇ ಮನೆಯಲ್ಲಿ ಶುಕ್ರ ಬಂತು. ಸೊ ಶುಭ ಕಾರ್ಯಗಳಿಗೆ ಖರ್ಚು ಹೆಚ್ಚಾಗೋ ಚಾನ್ಸ್ ಇರುತ್ತೆ. ನೋಡಿ, ಸೂರ್ಯ ಏನು ಪಂಚಮಾಧಿಪತಿ 12ನೇ ಮನೆಯಲ್ಲಿ ಬಂತು. ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಖರ್ಚು ಹೆಚ್ಚಾಗ್ಬೋದು. ಮಕ್ಕಳ ಫೀಸ್ ಕಟ್ಟೋ ಏನೋ ಒಂದು ಮಕ್ಕಳ ವಿಚಾರದಲ್ಲಿ ಖರ್ಚು ಹೆಚ್ಚಾಗುತ್ತೆ. ಶನಿ ಜೊತೆನೂ ಸೇರ್ಕೋತು. ಸೊ ಸೋಷಿಯಲ್ ಸ್ಟೇಟಸ್ ಖರ್ಚು ಮಾಡೋದು. ಶುಕ್ರ 12ನೇ ಮನೆ ಬಂದರೆ ಹೊಸ ವಸ್ತ್ರ ಖರೀದಿ, ಮನೆಗೆ ಇಂಟೀರಿಯರ್ ಖರ್ಚು ಮಾಡಿಸೋ, ಬೆಡ್ಶೀಟ್ ಖರ್ಚು ಮಾಡಿಸೋ. ಯಾಕಂದ್ರೆ 12ನೇ ಮನೆ ಬೆಡ್ ಅಂದ್ರೆ ಶಯನ ಸ್ಥಾನ ತೋರಿಸುತ್ತೆ. ಬೆಡ್ಶೀಟ್ಗಳು ತಗೋ, ಏನೋ ಅಲಂಕಾರಿಕ ವಸ್ತು ತಗೋ, ಪರ್ಫ್ಯೂಮ್ ತಗೋ. ಯಾಕಂದ್ರೆ ಶುಕ್ರ ಶನಿ ಜೊತೆ ಸೇರ್ಕೋತು. ಹಾಗಾಗಿ ಪರ್ಫ್ಯೂಮ್ ತಗೋ, ಏನಾದರೂ ಒಂದು ಇಂಥ ಲಕ್ಸುರಿಗೆ ಖರ್ಚು ಮಾಡಿಸ್ಬಿಡುತ್ತೆ. ನಂತರ 11ನೇ ಮನೆ ಕುಜ ರಾಹು ಇರೋದ್ರಿಂದ ಭೂಮಿಯಿಂದ ಲಾಭ, ವಾಹನದಿಂದ ಲಾಭ, ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಒಂದು ಒಳ್ಳೆ ಪೊಸಿಷನ್ ಸಿಗೋದು ಅಥವಾ ಬಡ್ತಿ ಸಿಗೋದು, ಇದಕ್ಕೆ ಚೆನ್ನಾಗಿದೆ. ರಾಹು ಅನ್ನೋದ್ರಲ್ಲಿದ್ರೆ ಡಿಜಿಟಲ್ ಮಾರ್ಕೆಟಿಂಗು ಅಥವಾ ನೆಟ್ವರ್ಕಿಂಗು, ಕಂಪ್ಯೂಟರ್ ಸೈನ್ಸಲ್ಲಿರೋರು, ಫೋಟೋಗ್ರಫಿಲಿರೋರು, ಫಿಲಮಲ್ಲಿರೋರು, ಇಂಥವ್ರಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬಟ್ ಆದರೂ ಕೂಡ ಕುಜ ರಾಹು ಜೊತೆ ಇರೋದ್ರಿಂದ ಅತಿಯಾಗಿ ರಿಯಾಕ್ಟ್ ಮಾಡಕ್ಕೆ ಹೋಗಬೇಡಿ. ಏನಕ್ಕಾಗುತ್ತೆ, ಅದು ಒಂದು ಕುಜ ಫೈರು, ನಿಮ್ಮ ರಾಶಿಯಾಧಿಪತಿನೇ ಕುಜ ಆಗ್ತಾನೆ. ರಾಹು ಜೊತೆ ಸೇರಿಕೊಂಡಾಗ ಓವರ್ ರಿಯಾಕ್ಟ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಸಹನೆ, ಶಾಂತಿ ಕಾಪಾಡ್ಕೊಳ್ಳಿ. ನನ್ನ ಪ್ರಕಾರ ಈ ವಾರದಲ್ಲಿ ನೀವೇನು ಮಿಸ್ಟೇಕ್ ಮಾಡಿಲ್ಲ ಅಂದರೆ ನಿಮಗೆ ಈ 7.5 ಅಷ್ಟು ಪ್ರಾಬ್ಲಮ್ ಬರಲ್ಲ. ಯಾವಾಗ ನಿಮ್ಮ ರಾಶಿಯಾಧಿಪತಿ ಜೊತೆ ರಾಹು ಬುಧನೂ ಸೇರ್ಕೊಂಡಿದೆ. ನೋಡಿ, ಬುಧ 3ನೇ ಮನೆ ಅಧಿಪತಿ. 3ನೇ ಮನೆ ಅಧಿಪತಿ ಅಂದ್ರೇನು, ಪೇಪರ್ ವರ್ಕು ಮತ್ತೆ ರೈಟಿಂಗು, ಪಬ್ಲಿಷಿಂಗು. 3ನೇದು ಸ್ಪೀಚು, ಅಂದರೆ ಏನೋ ಡಾಕ್ಯುಮೆಂಟೇಷನ್ನು. ಇದರಲ್ಲಿ ರಾಹುನು ಸೇರ್ಕೊಂಡು ನಿಮಗೆ ಉತ್ಸಾಹ ಜಾಸ್ತಿ ಸಿಗುತ್ತೆ. ಅಂದರೆ ಏನಾನ ಮಿಸ್ಟೇಕ್ ಮಾಡೋಂಥ ಸಂಭವಗಳಿರುತ್ತೆ. ಅದರಲ್ಲೂ ಪೇಪರ್ ವರ್ಕಲ್ಲಿ. ಭೂಮಿ ಖರೀದಿ ಮಾಡಬೇಕು ಅಂದರೆ ನೋಡಿ, 11ನೇ ಮನೆ ಕುಜ, ಭೂಮಿ ಖರೀದಿ ಚೆನ್ನಾಗಿದೆ, ರಿಯಲ್ ಎಸ್ಟೇಟ್ ಅವರು ಚೆನ್ನಾಗಿದೆ. ಬಟ್ ಪೇಪರ್ ವರ್ಕಲ್ಲಿ ಎಚ್ಚರಿಕೆ ವಹಿಸಿ. ಯಾಕಂದರೆ 7.5 ಇರೋದ್ರಿಂದ ನಾಳೆ ಅದಕ್ಕೆ ಇವತ್ತು ಮಾಡೋ ಕೆಲಸ ನಾಳೆ ಸಿಗಾಕೋಬಾರ್ದು. ಹಾಗಾಗಿ 2 ಸರಿ ಚೆಕ್ ಮಾಡಿ ನಿಮಗೆ ಆ ಲಾಭನ ನೀವು ತಗೋಬೋದು. ಓವರ್ ಆಲ್ ತೊಗೊಂಡ್ರೆ ಈ ವಾರ ನಿಮ್ಗೆ ಚೆನ್ನಾಗಿದೆ ಮೇಷರಾಶಿಯವರಿಗೆ. ಬಟ್ ಎಚ್ಚರಿಕೆಯಿಂದ ವ್ಯವಹರಿಸಿ ಅಷ್ಟೇ. ಶನಿ ಶಾಂತಿ ಅಗತ್ಯ. ಶನಿಗೋಸ್ಕರ ರಾಮ ರಕ್ಷಾ ಸ್ತೋತ್ರ ಬೆಸ್ಟು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮದ ತುಲ್ಯಂ ಶ್ರೀರಾಮನಾಮ ವರಾನನೆ. ಇದನ್ನ ಹೇಳ್ಕೊಳ್ಳೋದ್ರಿಂದ ಶನಿ ಶಾಂತಿ ಆಗುತ್ತೆ. ಹನುಮಾನ್ ಚಾಲಿಸ ಹೇಳ್ಕೊಳ್ಳಿ. ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕೂತ್ಕೊಂಡಿದ್ದು ಬನ್ನಿ. ಅದರಿಂದ ಮೇಷರಾಶಿಯವರಿಗೆ ಒಳ್ಳೆ ಫಲನ ನಿರೀಕ್ಷಿಸಬಹುದು. ಈ ವಾರದಲ್ಲಿ ಮೇಷರಾಶಿಯವರಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು, ಒಳ್ಳೆಯದಾಗಿದೆ. ವೃಷಭ ರಾಶಿ ನೋಡಿ, ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಕರ್ಮಸ್ಥಾನದಲ್ಲಿ ಕುಜ ರಾಹು, ಕೆಲಸದಲ್ಲಿ ಏನಾನ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ. ಕೆಲಸದಲ್ಲಿ ಒಳ್ಳೆ ಆಪರ್ಚುನಿಟಿನೂ ಸಿಗುತ್ತೆ. ಯಾಕಂದ್ರೆ ನೋಡಿ, ಧನಾಧಿಪತಿ ನಿಮ್ಗೆ 2ನೇ ಮನೆ ಅಧಿಪತಿ 10ರಲ್ಲಿ ರಾಹು ಜೊತೆ ಸೇರ್ಕೊಂಡಿದೆ ಬುಧ. ಸೊ ನಿಮಗೆ ಕೆಲಸ ಕಾರ್ಯ, ವ್ಯಾಪಾರ ವ್ಯವಹಾರಗಳಲ್ಲಿ ಏಳಿಗೆ ಖಂಡಿತ ಸಿಗುತ್ತೆ. ಬಟ್ ಆದರೆ ಕುಜ ಇರೋದ್ರಿಂದ ಸಣ್ಣ ಪುಟ್ಟ ಕಿತ್ತಾಟಗಳು ಬರ್ಬೋದು. ಅಣ್ಣ ತಮ್ಮನ ಜೊತೆ ಭಿನ್ನಾಭಿಪ್ರಾಯ ಬರ್ಬೋದು. ಅದಕ್ಕೆ ಎಚ್ಚರಿಕೆ ವಹಿಸಿ. ಯಾಕಂದ್ರೆ 12ನೇ ಮನೆ ಅಧಿಪತಿ ಕುಜ, ಅವನು ರಾಹು ಜೊತೆ ಸೇರೋದ್ರಿಂದ ಅಣ್ಣ ತಮ್ಮನ ಜೊತೆ ಭಿನ್ನಾಭಿಪ್ರಾಯ, ಭೂಮಿ ವಿಚಾರದಲ್ಲಿ ಭಿನ್ನಾಭಿಪ್ರಾಯ. ನೋಡಿ, ಅದಕ್ಕೋಸ್ಕರ ಎಚ್ಚರಿಕೆ ವಹಿಸಬೇಕು. ಇನ್ನು ಕನ್ಸ್ಟ್ರಕ್ಷನ್ ಅಥವಾ ಫ್ಯಾಕ್ಟ್ರಿ ಕೆಲಸ ಮಾಡೋರು ಅವ್ರಿಗೆಲ್ಲ ತಕ್ಕ ಮಟ್ಟಿಗೆ ಇನ್ಕಮ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು.
ಇನ್ನು ನಮಗೆ 11ರಲ್ಲಿ ನೋಡಿ 3 ಗ್ರಹಗಳು. ನಿಮಗೆ 4ನೇ ಮನೆ ಅಧಿಪತಿ ಸೂರ್ಯ 11ರಲ್ಲಿದ್ದರೆ ವಾಹನದಿಂದ ಲಾಭ, ಭೂಮಿಯಿಂದ ಲಾಭ, ಮನೆನ ರಿನೋವೇಷನ್ ಮಾಡ್ತಾರೆ, ಮನೆ ಕ್ಲೀನಿಂಗ್ ಮಾಡಿ ಮನೆಗೆ ಒಂದು ಹೊಸ ಲುಕ್ ಕೊಡೋದು. ಇದು ನಿಮಗೆ ಸೂರ್ಯ 11ರಲ್ಲಿ ನಿಮಗೆ ಚೆನ್ನಾಗಿದೆ. ಶುಕ್ರನ ಜೊತೆ ಸೇರಿರೋದ್ರಿಂದ ನಿಮ್ಮ ರಾಷ್ಟ್ರಾಧಿಪತಿ 6ನೇ ಮನೆ ಅಧಿಪತಿ 11ರಲ್ಲಿದೆ, ಕೆಲಸ ಕಾರ್ಯಕ್ಕೆ ಅನುಕೂಲ. ಶುಕ್ರ ಮನೆಗೆ ಕಾರಕ, ವಾಹನಕ್ಕೆ ಕಾರಕ. ಸೂರ್ಯ 4ನೇ ಮನೆ ಭಾವಾಧಿಪತಿಯಾಗಿ ಸೇರಿರೋದ್ರಿಂದ ವಾಹನ, ಭೂಮಿ, ಮನೆ ರಿನೋವೇಷನ್ ಮಾಡೋದು, ಮನೆ ತೊಗೊಳೋದು, ಫ್ಲ್ಯಾಟ್ ತೊಗೊಳೋದು, ಇಂಥದ್ದು ಈ ವಾರದಲ್ಲಿ ಅವಕಾಶಗಳು ಚೆನ್ನಾಗಿ ಬರುತ್ತೆ. ಅಂದರೆ ಅದು ಕನೆಕ್ಟ್ ಚೆನ್ನಾಗುತ್ತೆ. ಇನ್ನು ಗುರು 2ನೇ ಮನೆಯಲ್ಲಿದೆ, ಶುಭ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ. ವಾಹನ ಪರಿಚಯ. ಈಗ ನೋಡಿ, ಗುರು ವಕ್ರಿಯ ಆಗಿರೋದ್ರಿಂದ 2 ತಿಂಗಳು ನಿಧಾನ ಆಗಿತ್ತು. ನಿಮಗೆ ಕುಟುಂಬದಲ್ಲಿ ಏನಾದರೂ ಆಕ್ಟಿವಿಟಿ ನಿಧಾನ ಆಗಿತ್ತು, ಈಗ ಸಕ್ರಿಯ ಆಗಿರೋದ್ರಿಂದ ಇನ್ನೊಂದು 2 ತಿಂಗಳಲ್ಲಿ ನಿಮಗೆ ಶುಭ ಫಲಗಳು ಹೆಚ್ಚು ನಿರೀಕ್ಷಿಸ್ಬೋದು. ಸೊ ಈ ವಾರ ತೊಗೊಂಡ್ರೆ ವೃಷಭ ರಾಶಿಯವರಿಗೆ ಅನುಕೂಲ ಹೆಚ್ಚು ಕಾಣ್ತಾ ಇದೆ. 11ನೇ ಮನೆಯಲ್ಲಿ 3 ಗ್ರಹ, ಕರ್ಮಸ್ಥಾನದಲ್ಲಿ 3 ಗ್ರಹಗಳು, 2ನೇ ಮನೆ ಧನಭಾವದಲ್ಲಿ ಗ್ರಹ ಇರೋದ್ರಿಂದ ಲಾಭ ಹೆಚ್ಚು. ಆದರೂ ಸುಖ ಸ್ಥಾನದಲ್ಲಿ ಕೇತುಗೆ ಪರಿಹಾರ ಅಗತ್ಯ. ಗಣೇಶನ ಆರಾಧನೆ ಮಾಡೋದು, ಬೀದಿ ನಾಯಿಗೆ ಆಹಾರ ಕೊಡೋದು, ಇದರಿಂದ ಕೇತು ಪರಿಹಾರ ಆಗುತ್ತೆ. ಸೊ ಓವರ್ ಆಲ್ ತಗೊಂಡ್ರೆ ಈ ವಾರ ತುಂಬ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ, ಒಳ್ಳೆಯದಾಗಲಿ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ 3 ಗ್ರಹ, 3ನೇ ಮನೆಯಲ್ಲಿ ನಿಮ್ಮ ಎಫರ್ಟ್ ಎಷ್ಟಾಗ್ತಿರೋ ಅಷ್ಟು ಲಾಭ ಕೊಡ್ತೀನಿ ಅಂತ ಸೂರ್ಯ. ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿ ಇದೆ ಶನಿ, ಅದು ಕೂಡ ನಿಮಗೆ ಸಹಾಯಕವಾಗುತ್ತೆ. ಶುಕ್ರ 10ನೇ ಮನೆಯಲ್ಲಿದೆ, ಸ್ಥಾನ ಪಲ್ಲಟ, ಜಾಗ ಬದಲಾವಣೆ. ಜಾಗದಲ್ಲಿ ಏನಾದರೂ ನೋಡಿ, ಹೆಣ್ಣಾದರೆ ಗಂಡು, ಗಂಡಾದರೆ ಹೆಣ್ಣು, ಕೆಲಸದಲ್ಲಿ ಏನಾದರೂ ಒತ್ತಡ ಪ್ರಾಂತ ಚಾನ್ಸ್ ಇರುತ್ತೆ, ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ಕರ್ಮಸ್ಥಾನದಲ್ಲಿ ಸೂರ್ಯ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಶನಿ ಕೂಡ ತಕ್ಕ ಮಟ್ಟ ಕರ್ಮಾಧಿಪತಿನೇ ಆಗಿರೋದ್ರಿಂದ ಕೆಲಸ ಚೆನ್ನಾಗಿ ಕೊಡುತ್ತೆ. ಬಟ್ ಶುಕ್ರ 10ನೇ ಮನೆಯಲ್ಲಿ ಅಂಥ ಲಾಭದಾಯಕವಾಗಿರಲ್ಲ. 12ನೇ ಮನೆ ಅಧಿಪತಿ ಪಂಚಮಾಧಿಪತಿ 10ರಲ್ಲಿ ಸೂರ್ಯ ಜೊತೆ ಸೇರಿರೋದ್ರಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ, ಲವ್ ಲೈಫಲ್ಲಿ ಸಾಮರಸ್ಯ ಕಡಿಮೆ ಆಗುತ್ತೆ, ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ಕೆಲಸದಲ್ಲಿ 10ನೇ ಮನೆ ಇರೋದ್ರಿಂದ ಕೆಲಸದಲ್ಲಿ ಈ ಪ್ರೀತಿ ಪ್ರೇಮ ಸಾಮರಸ್ಯನ ಅವಾಯ್ಡ್ ಮಾಡೋದು ಉತ್ತಮ. ಮಿಥುನ ರಾಶಿದವರಿಗೆ ನೆಕ್ಸ್ಟ್ ಭಾಗ್ಯದಲ್ಲಿ ಕುಜ ಇದೆ, ರಾಹು ಇದೆ, ಬುಧ ಇದೆ. ಭಾಗ್ಯದಲ್ಲಿ ಬುಧ ರಾಹು ಇರೋದ್ರಿಂದ ಅಂಥ ಲಾಭದಾಯಕವಾಗಿರಲ್ಲ. ಮಿಥುನ ರಾಶಿಯವರು ಪೇರೆಂಟ್ಸ್, ತಂದೆ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಅವ್ರಿಗೇನಾದರೂ ಇನ್ಫೆಕ್ಷನ್, ಅಲರ್ಜಿಗಳಾಗೋ ಚಾನ್ಸಸ್ ಹೆಚ್ಚಾಗಿ ಕಾಣಿಸುತ್ತೆ. ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು. ಮಕ್ಕಳಿಗೆ ಸಣ್ಣ ಪುಟ್ಟ ಏಟ್ ಕೂಡ ಚಾನ್ಸಸ್ ಇರುತ್ತೆ, ಯಾಕೆಂದರೆ ಬುಧ ರಾಹು ಕುಜನ ಜೊತೆ ಸೇರ್ಕೊಂಡಿದೆ ಇಲ್ಲಿ ಭಾಗ್ಯದಲ್ಲಿ. ಕುಜ 11ನೇ ಮನೆ ಅಧಿಪತಿ ಆಗುತ್ತೆ. 9, 11 ಕನೆಕ್ಟ್ ಆದರೆ ಈಗ ನಿಮಗೆ ವಧುವರ ಹೊಂದಾಣಿಕೆಗೆ ಇಂಥ ವಿಷಯಗಳಿಗೆ ಅನುಕೂಲ ಮಾಡುತ್ತೆ. ಗುರು ಅಲ್ಲೇ ಇದೆ, ಗುರು ದೃಷ್ಟಿ ಕುಜನ ಮೇಲೆ ಬಿದ್ದಿದೆ. ಸೊ ವಧುವರ ಅನ್ವೇಷಣೆಗೆ ಒಳ್ಳೆಯದು, ಮ್ಯಾರೇಜ್ ಮ್ಯಾಚಿಂಗ್ಗೆ ಅನುಕೂಲ ಮಾಡಿಕೊಡುತ್ತೆ ಈ ವಾರದಲ್ಲಿ ನಿಮಗೆ. ನಂತರ ನಮಗೆ ನೋಡಿ, ಕೇತು 3ರಲ್ಲಿ ನಿಮಗೆ ಶುಭ ಫಲನೇ ಕೊಡುತ್ತೆ. ಬಟ್ ರಾಹುಗೆ ಇಲ್ಲಿ ಪರಿಹಾರ ಬೇಕು ಭಾಗ್ಯದಲ್ಲಿರೋದ್ರಿಂದ. ರಾಹುಗೋಸ್ಕರ ನೀವು ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯವಿವರ್ಧನಂ ಸಿಂಹಿಕಾಗರ್ಭಂಬೂತಂ ತಂ ರಾಹುಂ ಪ್ರಣಮಾಮ್ಯಹಂ, ಇದನ್ನೊಂದು 21 ಬಾರಿ ಹೇಳ್ಕೊಳ್ಳಿ. ಉದ್ದಿನ ಬೇಳೆನ ದುರ್ಗಾದೇವಿ ದೇವಸ್ಥಾನ ಕೊಡೋದ್ರಿಂದ ಅಥವಾ ಉದ್ದಿನ ವಡೆನ ಸ್ನೇಹಿತರು ಕೊಡಿಸೋದ್ರಿಂದ ರಾಹು ಪರಿಹಾರ ಆಗುತ್ತೆ. ರಾಹು ಕುಜ ಭಾಗ್ಯದಲ್ಲಿರೋದ್ರಿಂದ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಿ. ನೋಡಿ, ನಿಮ್ಮ ರಾಷ್ಟ್ರಾದೀಪ ಮತ್ತು 4ನೇ ಮನೆ ಅಧಿಪತಿ ಭಾಗ್ಯದಲ್ಲಿದೆ. ಸೊ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಮಾಡಿಕೊಡುತ್ತೆ, ವ್ಯಾಪಾರದಲ್ಲಿ ಅನುಕೂಲ ಮಾಡಿಕೊಡುತ್ತೆ. ಆದರೆ ಭಾಗ್ಯದಲ್ಲಿ ಬುಧ ಕಂಫರ್ಟ್ ಇರಲ್ಲ. 9ನೇ ಮನೆಯಲ್ಲಿ ಶುಭ ಫಲಗಳನ್ನು ಬುಧನಿಂದ ನಿರೀಕ್ಷಣೆ ಕಡಿಮೆ ಮಾಡಬೇಕು. ಅದಕ್ಕೋಸ್ಕರ ವಿಷ್ಣು ಸಹಸ್ರನಾಮ ಹೇಳ್ಕೊಡಿ, ಅಥವಾ ಸೋದರ ಮಾವನಿಗೆ ಸಿಹಿ ತಿಂಡಿ ಕೊಡಿ, ಹಸಿರು ವಸ್ತ್ರ ದಾನ ಕೊಡಿ. ಇದರಿಂದ ತಕ್ಕ ಮಟ್ಟಿಗೆ ಬುಧ ಪರಿಹಾರ ಆಗುತ್ತೆ. ಓವರ್ ಆಲ್ ಅಂದರೆ ಮಿಶ್ರ ಫಲ. ಗುರು ಜನ್ಮದಲ್ಲೇ ಇದೆ, ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟ್ ಇರುತ್ತೆ ಈ ವಾರದಲ್ಲಿ. ಬಟ್ ಕೆಲಸ ಕಾರ್ಯಗಳು ಚೆನ್ನಾಗಿದೆ. ಲವ್ ಲೈಫಲ್ಲಿ ಎಚ್ಚರಿಕೆ ವಹಿಸಬೇಕು. ಕೆಲಸ ಸ್ಥಾನದಲ್ಲಿ ಗಂಡು ಹೆಣ್ಣು ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು. ಇನ್ನು ವ್ಯಾಪಾರ ಎಲ್ಲ ಮಿಶ್ರ ಫಲ ಈ ವಾರದಲ್ಲಿ ಮಿಥುನ ರಾಶಿಯವರಿಗೆ ಎನ್ಬೋದು, ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿ ನೋಡಿ, ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಲ್ಲಿ 3 ಗ್ರಹ ಸೇರ್ಬೋದು, ಕುಜ, ರಾಹು, ಬುಧ. ಬುಧ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ. ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಇರೋರು, ಕಮ್ಯುನಿಕೇಷನ್ನು, ನೆಟ್ವರ್ಕಿಂಗು, ನಿಮಗೆ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿರೋರಿಗೆ ಅಥವಾ ಬ್ರೋಕರೇಜ್ ಅವ್ರಿಗೆ, ಅವ್ರಿಗೆ ಬುಧ ಅನುಕೂಲ ಮಾಡಿಕೊಡುತ್ತೆ. ರಾಹು ಅಷ್ಟಮದಲ್ಲಿ ನಮಗೆ ಬೇಡದೇ ಇರೋರನ್ನ ಮೀಟ್, ಸೋಷಿಯಲ್ ಸರ್ಕಲ್ ಅಂದರೆ ಸಮಾಜದಲ್ಲಿ ಬೇಡದೇ ಇರೋರನ್ನ ಮೀಟ್ ಮಾಡಿ ನಮಗೆ ಲಾಸ್ ಮಾಡುವಂಥ ಚಾನ್ಸ್ ಇರುತ್ತೆ. ರಾಹು ಶಾಂತಿ ಅಗತ್ಯ. ಪಂಚಮಾಧಿಪತಿ ಮತ್ತು ಕರ್ಮಾಧಿಪತಿ ಕುಜ ಆಗಿ ನಮಗೇನಾಗುತ್ತೆ, ಅಷ್ಟಮದಲ್ಲಿದೆ. ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಕೆಲಸ ಕ್ಷೇತ್ರಗಳಲ್ಲೂ ಎಚ್ಚರಿಕೆ ವಹಿಸಬೇಕು. ಕುಜ ಅಷ್ಟಮದಲ್ಲಿದ್ದರೆ ಕೋಪ ತಾಪ, ಪತಿ ಪತ್ನಿಯಲ್ಲಿ ವಾಗ್ವಾದ ಹೊರಡುತ್ತೆ. ಸೊ ಕರ್ಕಾಟಕ ರಾಶಿಯವರಿಗೆ ಕುಜ ಶಾಂತಿ ಅಗತ್ಯ. ಸುಬ್ರಹ್ಮಣ್ಯನ ಆರಾಧನೆ, ಓಂ ಕಾರ್ತಿಕೇಯಾಯ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ, ಓಂ ಅರ್ಘಾಯ ನಮಃ, ಈ ಥರ ಒಂದು ಅಷ್ಟೋತ್ತರಗಳು ಹೇಳ್ಕೊಳ್ಳಿ. ಅಥವಾ ಓಂ ಕಾರ್ತಿಕೇಯಾಯ ನಮಃ ಅಂತ ಒಂದು 21 ಬಾರಿ ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತೋರಿಬೇಳೆ ಬೆಲ್ಲ ಕೊಡೋದ್ರಿಂದ ಕೂಡ ಸುಬ್ರಹ್ಮಣ್ಯನ ಕುಜ ಶಾಂತಿ ಆಗುತ್ತೆ. ಇನ್ನು ಭಾಗ್ಯದಲ್ಲಿ ಸೂರ್ಯ ಬಂತು, 2ನೇ ಮನೆ ಅಧಿಪತಿ. ತಕ್ಕ ಮಟ್ಟಿಗೆ ತಂದೆಯಿಂದ ಸಹಾಯ, ಸರ್ಕಾರದ ಕೆಲಸ ಇಷ್ಟು ನಿಧಾನ ಆಗಿತ್ತು,
ಸ್ವಲ್ಪ ಕೆಲಸಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ಯಾಮಿಲಿ ಡೆವಲಪ್ಮೆಂಟು, ಸೂರ್ಯ ಅಂದ್ರೆ ಕುಟುಂಬ ಅಂತ, ಕುಟುಂಬದಲ್ಲಿ 2ನೇ ಮನೆ ಅಧಿಪತಿ. ಸೊ ಕುಟುಂಬದಲ್ಲಿ ಏನಾದ್ರು ಕೆಲಸಗಳು ನಿಧಾನ ಆಗಿದ್ರೆ ಅದು ಆಗೋ ಚಾನ್ಸಸ್ ಚೆನ್ನಾಗಿರುತ್ತೆ. ಉಚ್ಚ ಶುಕ್ರನ ಜೊತೆ ಸೇರ್ಕೋತು ಬರೋ ಅಂತ ಹಣಕಾಸು ಬರೋ ಚಾನ್ಸಸ್ ಹೆಚ್ಚಾಗಿದೆ. ಕರ್ನಾಟಕ ರಾಶಿಯವ್ರಿಗೆ ಯಾವುದೋ ಹಣಕಾಸು ಬರಬೇಕಾಯಿತು, ಅದು ಬರೋ ಚಾನ್ಸಸ್ ಹೆಚ್ಚಾಗುತ್ತೆ. ನಂತರ ನಮಗೆ ಶನಿ ಕೂಡ ಭಾಗ್ಯದಲ್ಲಿದೆ. ಸೊ ಅದೃಷ್ಟಗಳು ಸಣ್ಣ ಪುಟ್ಟ ಕೊರತೆ ಉಂಟಾಗ್ಬೋದು, ಶನಿ ಶಾಂತಿ ಅಗತ್ಯ. ಇನ್ನು 2ನೇ ಮನೆಯಲ್ಲಿ ಕೇತು ಇದೆ ಕರ್ನಾಟಕ ರಾಶಿಯವ್ರಿಗೆ. ಕೇತು ಹಣಕಾಸು ಬಂದರೂ ನಿಲ್ಲಲ್ಲ, ಅಥವಾ ಕುಟುಂಬದಲ್ಲಿ ವೈರಾಗ್ಯ, ಏನೋ ನೆಮ್ಮದಿ ಕಡಿಮೆ. ಹಾಗಾಗಿ ಕೇತುಗೆ ಪರಿಹಾರ ಬೇಕು. ಫಲಾಶಪುಷ್ಪಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಇದನ್ನೊಂದು 21 ಬಾರಿ ಹೇಳ್ಕೊಳ್ಳಿ. ಬೀದಿ ನಾಯಿಗೆ ಆಹಾರ ಕೊಡಿ, ಗಣೇಶನ ಆರಾಧನೆ ಮಾಡಿ, ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಡಿ, ಒಂದು 10 ನಿಮಿಷ ಕೂತ್ಕೊಂಡಿದ್ದು ಬನ್ನಿ. ಯಾವ್ದಾನ ಒಂದು ಮಾಡಿದ್ರು ಕೂಡ ಕೇತು ಪರಿಹಾರ ಆಗುತ್ತೆ. ಓವರಾಲ್ ತಗೊಂಡ್ರೆ ಕರ್ಕಾಟಕ ರಾಶಿಯವ್ರಿಗೆ ಆರೋಗ್ಯ ಒಂದು ಎಚ್ಚರಿಕೆ ವಹಿಸಬೇಕು. ಕೆಲಸ ಕಾರ್ಯಗಳಲ್ಲಿ ಮಿಶ್ರ ಫಲ. ಸೊ ಓವರಾಲ್ ತಗೊಂಡ್ರೆ ಮಿಶ್ರ ಫಲ ಅಂತ ಹೇಳ್ಬೋದು. ಹೊಸ ವರ್ಷ ಎಲ್ಲರಿಗೂ ಸುಖ, ಸಮೃದ್ಧಿ, ಶಾಂತಿ, ಐಶ್ವರ್ಯನ ತಂದ್ಕೊಳ್ಳಿ ಅಂತ ಭಗವಂತನ ಕೇಳ್ಕೊತೀನಿ. ಹ್ಯಾಪಿ ಯುಗಾದಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.